ಅಭಿಪ್ರಾಯ. ನಾನು ನಾಡಿನ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೂ ತೀರ್ಮಾನ ಮಾಡಿದ್ದೇವೆ ಪಕ್ಷದ ವತಿಯಿಂದ. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ನಾಡಿನ ಜನತೆಯ ರಕ್ಷಣೆಗೋಸ್ಕರವಾಗಿ, ರೈತರ ಬದುಕುಗೋಸ್ಕರವಾಗಿ ರಾಜಕೀಯ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಸಿಂಗಲ್ ವಾಯ್ಸ್ ಏನಿರ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾಡಿನ ಸಭೆಗೆ ಭಾಗವಹಿಸ್ತೀವಿ. ಪತ್ರಿಕೆಯಲ್ಲಿ ನೋಡಿದ್ರೆ ನಾನು ಇನ್ನೂ ಇನ್ವಿಟೇಷನ್, ನಮ್ಮ ತಾಯಿಯವರ ಕಾರ್ಯದಲ್ಲಿ ಇದ್ದು ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ನನಗೆ ಬೆಂಗಳೂರು ಹೋದ ನಂತರ ಗೊತ್ತಾಗುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ DPR ನಮ್ಮ ಮೇಕೆದಾಟಿನ ವಿಷಯದಲ್ಲಿ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ವಾಪಸ್ ಏನು ಕಳಿಸಿದ್ದಾರೆ. ನಾನು ಒಂದು ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ 2-3 ಪತ್ರಗಳನ್ನು ಬರೆದಿದ್ದಾರೆ. ಪರ್ಸನಲಿ ಭೇಟಿ ಮಾಡಿ ಹೇಳಿದ್ದಾರೆ, ಮೇಕೆದಾಟಿನ ಒಂದು ರಿಸರ್ವಾಯರ್ನ ಕಟ್ತಕ್ಕಂಥ ವಿಷಯದಲ್ಲಿ, ಜಲಾಶಯವನ್ನ ಯಾವ ರೀತಿಯಲ್ಲಿ ಇದನ್ನ ಮಾಡಲಿಕ್ಕೆ ರಾಜ್ಯಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಗಳನ್ನ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹಲವಾರು ಬಾರಿ ನೀರಾವರಿ ಸಚಿವರು, ಕೇಂದ್ರದ ನೀರಾವರಿ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೂ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಒಂದು ಪತ್ರ ಬರೆದು ಹೇಳಿದ್ದಾರೆ ಅವರಿಗೆ ಯಾವ ರೀತಿ ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟು ಮೇಕೆದಾಟಿನ ಜಲಾಶಯ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ನಾನು ಸಹ ಕೇಂದ್ರದ ನೀರಾವರಿ ಜಲಶಕ್ತಿ ಮಂತ್ರಿಗಳಿಗೆ ನಾನು ಸಹ ಮನವಿ ಮಾಡಿದ್ದೇನೆ. ಇವತ್ತೇನು 67 TMC ನೀರನ್ನ ನಾವು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದು ಏನಿದೆ DPR ನಲ್ಲಿ, ನಾವು 67 TMC ನೀರನ್ನ ಶೇಖರಣೆ ಮಾಡಲಿಕ್ಕೆ ಜಲಾಶಯ ನಿರ್ಮಾಣ ಮಾಡಿದ್ರು. ಅದನ್ನ 30 TMC ನೀರನ್ನ ನಾವೇನ್ ಶೇಖರಣೆ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ನವರು ತೀರ್ಪು ಕೊಟ್ಟರಲ್ಲ ನೀರಿನ ಹಂಚಿಕೆ, ಅದರಲ್ಲಿ ನಾವು 30 TMC ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. 30 TMC ನೀರಿನಲ್ಲಿ ಅದು 27 TMC ನೀರನ್ನು ಉಪಯೋಗ ಮಾಡತಕ್ಕಂಥದಕ್ಕೆ ಗೇಟ್ ಹಾಕ್ಲಿಕ್ಕೆ ನಮಗೆ ಟ್ರಿಬ್ಯುನಲ್ ನಲ್ಲೇ ಅವಕಾಶ ಏನು ಕಲ್ಪಿಸಿಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ನಾವು ಮೊದಲನೇ ಹಂತದಲ್ಲಿ 30 TMC ನೀರನ್ನ ಶೇಖರಣೆ ಮಾಡಲಿಕ್ಕೆ, 27 TMC ನೀರನ್ನ ಶೇಖರಣೆ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ನಾವು DPR ನ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗೇನು ಏನೇನೋ ಅವ್ರ ಕಂಡೀಷನ್ ಹಾಕಿ ವಾಪಸ್ ಕಳಿಸಿದ್ದಾರೆ, DPR ನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ, ಅದು ಬಹುಶಃ ನಾಡಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮತ್ತಿನ್ನೊಂದು ಬಾರಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಏನು ಸಲಹೆ ಕೊಟ್ಟಿದ್ರು ಸರ್ಕಾರಗಳಿಗೆ, ನಮಗೆ ಟ್ರಿಬ್ಯುನಲ್ ನಲ್ಲಿ ಏನು ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಮಾಡಲಿಕ್ಕೆ ಏನು ಅವಕಾಶ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ನೀರಿನ ಹಂಚಿಕೆ ನಮಗೆ ಟ್ರಿಬ್ಯುನಲ್ ನಲ್ಲಿ, ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಅಲಾಟ್ಮೆಂಟ್ ಆಯಿತು, ಅಲೋಕೇಶನ್ ಮಾಡಿದ್ರು 4 ರಾಜ್ಯಗಳಿಗೆ. ಅದನ್ನ ನಾವು ಮತ್ತೆ ಸುಪ್ರೀಂ ಕೋರ್ಟ್ ನ ಮುಂದೆ ರಿವ್ಯೂ ಪಿಟಿಷನ್ ಹಾಕಿದ್ವಿ. ನಾನು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿ, ಅದು 2018ಗೆ ನಾನು ಮತ್ತೆ ಮುಖ್ಯಮಂತ್ರಿ ಆದಾಗ 14.5 TMC ಹೆಚ್ಚುವರಿ ನೀರು ನಮಗೆ ಕೊಟ್ಟಿರೋದ್ರಲ್ಲಿ ಹಂಚಿಕೆ ಆಗಿದ್ರಂತದ್ರಲ್ಲಿ, ಆ 14.5 TMC ನೀರೇನಿದೆ ಅದರಲ್ಲಿ 4.5 TMC ನೀರನ್ನ ಬೆಂಗಳೂರಿಗೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಮ್ಗೆ ಅವಕಾಶ ಇದೆ.
ಆ ಮೇಕೆದಾಟು ಹತ್ರ ನಿರ್ಮಾಣ ಮಾಡ್ತಕ್ಕಂಥ ಜಲಾಶಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಪರಿಗಣಿಸೋದಾದ್ರೆ ನಮಗೆ 23 TMC ನೀರನ್ನ ನಾವು ನಿಲ್ಲಿಸ್ಕೊಳ್ಳಿಕ್ಕೆ ಗೇಟ್ ಅನ್ನ ನಾವೀಗ ಹಾಕೊಂಡು ಮುಂದೆ ನೋಡೋಣ ಸೆಕೆಂಡ್ ಫೇಸ್ ಅಲ್ಲಿ ಆ 23 TMC ನೀರನ್ನ ಕಲೆಕ್ಟ್ ಮಾಡಿ 4.5 TMC ನೀರನ್ನ ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಕ್ಕಂತ ಒಂದು ಕಾರಣ ಹೇಳಿ 23 TMC ನೀರು ಶೇಖರಣೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದನ್ನ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೀನಿ, ದೇವೇಗೌಡರು ಏನು ಹಲವಾರು ಪತ್ರಗಳನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿಂದಿನ ದಿನಗಳಲ್ಲಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನ ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವಿವತ್ತು ಆ ಮೇಕೆದಾಟನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ಈಗ ಮುಖ್ಯಮಂತ್ರಿಗಳು ಅವರೇ ಮುಖಂಡತ್ವ ವಹಿಸಿ ಬರೀ ನೀವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಇಲ್ಲ ಕುಮಾರಸ್ವಾಮಿ ಪ್ರಧಾನಮಂತ್ರಿ ಹತ್ರ ಮಾಡ್ಲಿ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಟೆಕ್ನಿಕಲಿ ನಾವ್ ಏನ್ ಮಾಡಬೇಕು ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ಇಲ್ಲಿ ರಾಜಕೀಯ ಅಲ್ಲ. ಮೊದಲನೇ ಹಂತದಲ್ಲಿ ಎಷ್ಟು ನಾವು ಕನ್ವಿನ್ಸ್ ಮಾಡಬೇಕಾಗ್ತದೆ, ನೀರನ್ನ ಶೇಖರಣೆ ಮಾಡ್ತೀವಿ, ಅದನ್ನ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಉಪಯೋಗ ಮಾಡ್ಕೊಳ್ಳೋದು, ಹೆಚ್ಚುವರಿ ನೀರು ಇದ್ದಿದ್ದನ್ನ ತಮಿಳುನಾಡಿಗೆ ಬಿಡ್ತಕ್ಕಂಥದ್ದು ಇಂತಹ ಪರಿಸ್ಥಿತಿಗಳಲ್ಲಿ ಉಪಯೋಗ ಏನಿದೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮಗೆ